टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಲಾಡು ಒಂದು ಮಾತು ಹೇಳಿದ್ರು, ಮೋದಿ ಅವರು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿ ಅವರೇ ಮಾತಾಡ್ತಿದ್ದಾರೆ ಅಂತ ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದೂ ಪದ ಕಾಂಗ್ರೆಸ್ ಬಂದ ಮೇಲೆ ಹಿಂದೂ ಪದ ಇದ್ದಿದ್ದು, ಕಾಂಗ್ರೆಸ್ ಬಂದ ಮೇಲೆ ಹಿಂದೂ ಪದ ಬಂದಿದೆ ಅಂತ. ಹಿಂದೂ ಅಂತ ಅದು ಇದೆ ಕಾಂಗ್ರೆಸ್ನಿಂದ ಅಂತ ಹೇಳ್ತೀನಿ. ಇವು ಕಾಂಗ್ರೆಸ್ಸು ಹಿಂದೂ ಪದ ಇದು ನನಗೆ ಅಂಕರೆ ಅವ್ರಿಗೆ ಬಹುಶಃ ಮುಸ್ಲಿಮ್ಸು ಅಲ್ಪಸಂಖ್ಯಾತರು ಅನ್ನೋದು ಒಂದು ಬಿಟ್ಟರೆ ಕಾಂಗ್ರೆಸ್ನವ್ರಿಗೆ ಯಾವ ಹಿಂದೂಗಳೂ ಗುರ್ತಿಲ್ಲ, ಮತ್ತೊಂದು ಇಲ್ಲ. ಆ ವೋಟ್ ಬ್ಯಾಂಕ್ ಮೇಲೆ ಸಂಪೂರ್ಣ ಇದಾಗಿಬಿಟ್ಟದೆ. ಈಗ ನೋಡ್ರಿ ಎಕ್ಸಿಟ್ ಪೋಲ್ ನೋಡ್ತಿರಲಿಲ್ಲ, ಕಾಂಗ್ರೆಸ್ ಹಣೆ ಬರ ಏನಾಗಿದೆ ದಿಲ್ಲಿ ಒಳಗೆ 1-2 ಬಂದ್ರೆ ದೊಡ್ಡ ಮಾತು ಅಂದಾಗತ್ತಾರ. ಪರಿಸ್ಥಿತಿ ಅಲ್ಲಿಗೆ ಬಂದದೆ. ನಿಮ್ಮ ಮನೆ ಮೊದಲು ಸರಿ ಮಾಡ್ಕೊಳ್ರಿ ಲಾಡವ್ರು. ಇನ್ನು ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಹಗುರವಾಗಿ ಮಾತಾಡೋದು ನಿಲ್ಲಿಸ್ಬೇಕು. ಲಾಡೋದು ಹಗುರವಾಗಿ ಮಾತಾಡೋದು, ಬದಲಾವಣೆ ಮಾಡ್ತಾರಂತೆ. ಮೊದಲು ನಿಮ್ಮ ರಾಹುಲ್ ಗಾಂಧಿನ ಬದಲಾವಣೆ ಮಾಡೋದು ಫಸ್ಟ್. ನಿಮ್ಮ ನಾಯಕತ್ವ ಸರಿ ಇಲ್ಲ, ಮತ್ತೊಂದಿಲ್ಲ, ಮತ್ತು ನಿಮ್ಮ ಪರಿಸ್ಥಿತಿ ನಿಮ್ಮ ಕಾಂಗ್ರೆಸ್ ಪಾರ್ಟಿನೇ ಸರಿ ಇಲ್ಲ ಮೊದಲಕ್ಕೆ ವ್ಯವಸ್ಥೆ. ಇನ್ನು ಮೋದಿಜಿಯವ್ರ ಬಗ್ಗೆ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಸರಿ ಗೌರವದ. ಅಲ್ಲಿ ದೆಹಲಿ ಮಟ್ಟದಲ್ಲಿ ನಿಮ್ಮ ಬಿಜೆಪಿ ನಾಯಕರ ಒಳಗೆ ಚರ್ಚೆ ನಡೀತಾ ಆಯ್ತು. ಯಾರ್ಯಾರು ಹೇಳ್ಯಾರ ಹೇಳಿ ಅವರು? ಈಗ ಗಡ್ಕರಿ ಹೆಸರು ಮುಂದೆ ಬರಕತ್ತದ. ಅಲ್ಲಲ್ಲ, ಹೆಸರು ಯಾರು ಹೇಳ್ಯಾರಂತ ಸುಮ್ಮನೆ ಏನೋ ಒಂದು ಸುದ್ದಿ ಬಿಟ್ಬಿಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಈ ರೀತಿ ವೇಗಾಗಿ ಹೇಳಿಕೆ ಕೊಡುವಂಥದ್ದು ನಿಲ್ಲಿಸ್ಬೇಕು ರಾಜಕಾರಣಿಗಳು. ಏನಾದ್ರು ನಿಮ್ಗೆ ಮಾಹಿತಿ ಇದ್ರೆ ಹೇಳ್ಬಿಡ್ರಿ, ಯಾರ್ಯಾರು ಎಲ್ಲಿ ಚರ್ಚೆ ನಡೆಯೋದು, ಯಾರೊಳಗೆ ನಡೆಯೋದು ಅಂತ ಹೇಳ್ಬಿಡ್ಲಿ, ಹೆಸರು ಹೇಳ್ಬಿಡ್ಲಿ ಅವರು. ಸುಮ್ಮನೆ ಒಂದು ಹೇಳ್ಬಿಡೋದು ಸುದ್ದಿ. ಸರ್, ಈಗ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರೇ ಮುಂದುವರಿತಾರ ಅಥವಾ ಹೊಸಬರು ಬರ್ತಾರ, ಏನಾಗ್ತದೆ? ಅದನ್ನೆಲ್ಲ ನಾನು ಹೇಳಿದ್ದೀನಿ. ಪ್ರಾಪರ್ ಟೈಮ್ದಾಗ ಪ್ರಾಪರ್ ಡಿಸಿಷನ್ ತೊಗೊತಾರೆ ವರಿಷ್ಠ. ಓಕೆ ಸರ್. ಬೆಳಗಾವಿ ಇಲ್ಲ, ದಿಲ್ಲಿ ಇದಕ್ಕೆ ಹೊಂಟೀನಿ, ಬೆಂಗಳೂರು ಹೊಂಟೀನಿ.